NNMS, SAT 2020 and 21. Subject: Physics, Chemistry, Biology, History, Geography, Political Science, Sociology, Economics and Business Studies, Mathematics. ಭೌತಶಾಸ್ತ್ರದ ಪ್ರಶ್ನೆಗಳು: ಏಕರೂಪ ಚಲನೆಯ ದೂರ ಕಾಲ ನಕ್ಷೆಯು ಎಕ್ಸ್ ಅಕ್ಷಯದೊಂದಿಗೆ 45 ಡಿಗ್ರಿ ಹೊಂದಿರುವ ಸರಳ ರೇಖೆಯಾಗಿರುತ್ತದೆ. ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ತತ್ವದ ಮೇಲೆ ಕಾರ್ಯನಿರ್ವಹಿಸುವ ಸಾಧನ ವಿದ್ಯುತ್ ಗಂಟೆ. ನಿಮ್ನ ಮಸೂರವು ಉಂಟುಮಾಡುವ ಪ್ರತಿಬಿಂಬವು ನೇರ, ಮಿಥ್ಯ. ಭೂಮಿ ಮತ್ತು ಸಮುದ್ರಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಎ ಮತ್ತು ಸಿ ಮಾತ್ರ. ಭೂಮಿ ವೇಗವಾಗಿ ಬಿಸಿಯಾಗುತ್ತದೆ, ಭೂಮಿ ವೇಗವಾಗಿ ತಣಿಯುತ್ತದೆ. ಫಿಫ್ತ್ ಕ್ವಶನ್: ಒಂದು ವಸ್ತು 5 ಸೆಕೆಂಡಿನಲ್ಲಿ 20 ಬಾರಿ ಆಂದೋಲಿಸಿದರೆ ಅದರ ಆಂದೋಲನಾವಧಿ 0.25 ಸೆಕೆಂಡ್. ಒಂದು ಶಬ್ದ ತರಂಗದ ಫಾರವನ್ನು 2 ಪಟ್ಟು ಹೆಚ್ಚಿಸಿದರೆ ಅದರ ಶಬ್ದದ ಘೋಷವು 4 ಪಟ್ಟು ಹೆಚ್ಚಾಗುತ್ತದೆ. ಮಾನವನ ಕಿವಿಯ ಶಬ್ದ ಸಂವೇದನೆಯು ಆವೃತ್ತಿಯ ವ್ಯಾಪ್ತಿ 20 ಹರ್ಟ್ಸ್ and 20,000 ಹರ್ಟ್ಸ್. ಒಂದು ಆವೇಶಭರಿತ ವಸ್ತು ಉಂಟುಮಾಡುವ ಬಲ ಸ್ಥಾಯಿ ವಿದ್ಯುತ್ ಬಲ. ಯಂತ್ರಗಳಲ್ಲಿ ಬಾಲ್ ಬೇರಿಂಗ್ಗಳನ್ನು ಬಳಸುವುದರ ಅನುಕೂಲ ಜಾರು ಘರ್ಷಣೆ ಉರುಳುವ ಘರ್ಷಣೆಯಾಗಿ ಬದಲಾಗುತ್ತದೆ. ದ್ರವಗಳು ಉಂಟುಮಾಡುವ ಒತ್ತಡವು ಅವಲಂಬಿತವಾಗಿರುವುದು ದ್ರವದ ಮೇಲ್ಮೈ ವಿಸ್ತೀರ್ಣದ ಮೇಲೆ. ಶಬ್ದ ತರಂಗಗಳು ಪ್ರಸಾರವಾಗುವುದು ಘನಗಳು, ಅನಿಲಗಳು ಮತ್ತು ದ್ರವಗಳ ಮೂಲಕ ಮಾತ್ರ. ಒಂದು ವಸ್ತುವಿನ ಮೇಲೆ ಪ್ರಯೋಗವಾಗುತ್ತಿರುವ 2 ಬಲಗಳ ಫಲಿತ ಬಲ 0 ಆದರೆ ಆ ಬಲಗಳು ಸಮನಾದ ಪರಿಮಾಣ ಮತ್ತು ವಿರುದ್ಧ ದಿಕ್ಕಿನಲ್ಲಿ ಪ್ರಯೋಗವಾಗುತ್ತಿವೆ. ಇನ್ನು ರಸಾಯನಶಾಸ್ತ್ರದ ಪ್ರಶ್ನೆಗಳು: ಪ್ರಶ್ನೆ ನಂಬರ್ 13: ನೈಸರ್ಗಿಕ ಮೂಲದಿಂದ ಪಡೆದ ಮಾನವ ನಿರ್ಮಿತ ಎಳೆ ರೇಯಾನ್ ಕಾಯಿಸಿ ಮೆದುಗೊಳಿಸಲಾದ ಪ್ಲಾಸ್ಟಿಕ್ನ ಒಂದು ಉದಾಹರಣೆ ಬ್ಯಾಕ್ಲೈಟ್. ಬೆಂಕಿ ನಿರೋಧಕ ಬಟ್ಟೆಗಳ ತಯಾರಿಕೆಯಲ್ಲಿ ಬಳಸುವ ಪರಿವರ್ತನೆಯ ವಸ್ತು ಮೇಲ್ಮೈನ್. ವಿದ್ಯುತ್ ಪ್ರವಾಹವನ್ನು ಉಂಟುಮಾಡುವ ದ್ರಾವಣ ಉಪ್ಪಿನ ದ್ರಾವಣ. ಕಾರ್ಬನೀಕರಣದ ಕ್ರಿಯೆಯಿಂದ ಸತ್ತ ಜೀವಿಗಳು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲವಾಗಲು ಕಾರಣ ಗಾಳಿಯ ಅನುಪಸ್ಥಿತಿ, ಹೆಚ್ಚಿನ ತಾಪ, ಹೆಚ್ಚಿನ ಒತ್ತಡ. ಕುದಿಯುವ ಬಿಂದುವಿನ ಆಧಾರದ ಮೇಲೆ ಪೆಟ್ರೋಲಿಯಂನ ವಿವಿಧ ಘಟಕಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆ ಆಂಶಿಕ ಆಸವನ. ದಾಹ್ಯ ವಸ್ತುಗಳ ಜ್ವಲನ ತಾಪವು ಕಡಿಮೆಯಾಗಿರುತ್ತದೆ. ಪೆಟ್ರೋಲಿಯಂ ಘಟಕಗಳು ಹಾಗೂ ಅವುಗಳ ಉಪಯೋಗದ ಸರಿಯಾದ ಹೊಂದಾಣಿಕೆ. ಪೆಟ್ರೋಲಿಯಂ ಜೆಟ್ ವಿಮಾನಗಳಿಗೆ ಇಂಧನ. ಡೀಸೆಲ್ ವಿದ್ಯುಜ್ಜನಕಗಳು. ಪ್ಯಾರಾಫಿನ್ ಮೊಲಾಮು. ಬಿಟುಮಿನ್ ರಸ್ತೆಯ ಮೇಲ್ಮೈ ನಿರ್ಮಾಣ. ಇಂಧನದ ಕ್ಯಾಲೋರಿ ಮೌಲ್ಯದ ಏಕಮಾನ kJ/kg. ಕಲ್ಲಿದ್ದಲು ಮತ್ತು ಡೀಸೆಲ್ನ ಉರಿಯುವಿಕೆಯಿಂದ ಬಿಡುಗಡೆಗೊಳ್ಳುವ ತೀವ್ರ ಉಸಿರುಗಟ್ಟಿಸುವ ಮತ್ತು ಸಂಕ್ಷಾರಕ ಅನಿಲ SO2. ಮಾವಿನಕಾಯಿಯಲ್ಲಿ ಕಂಡುಬರುವ ಆಮ್ಲ ಟಾರ್ಟಾರಿಕ್ ಆಮ್ಲ. ಜೀವಶಾಸ್ತ್ರ: ರಸಗೊಬ್ಬರಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಹೇಳಿಕೆ ಮಾನವ ನಿರ್ಮಿತ ನಿರವಯವ ಲಕ್ಷಣವಾಗಿದೆ. ಅತಿಥಿಯ ಜೀವಿಯ ಕೋಶದೊಳಗೆ ಮಾತ್ರ ಸಂತಾನೋತ್ಪತ್ತಿ ಮಾಡುವ ಸೂಕ್ಷ್ಮಜೀವಿ ವೈರಸ್. ವಿಜ್ಞಾನಿಗಳು ಮತ್ತು ಅವರ ಕೊಡುಗೆಗಳ ಸರಿಯಾದ ಹೊಂದಾಣಿಕೆ ಲೂಯಿಸ್ ಪ್ಯಾಶ್ಚರ್. ಹುದುಗುವಿಕೆ ಆವಿಷ್ಕಾರ ಅಲೆಕ್ಸಾಂಡರ್ ಫ್ಲೆಮಿಂಗ್. ಪೆನ್ಸಿಲಿನ್ ಆವಿಷ್ಕಾರ ಎಡ್ವರ್ಡ್ ಜೆನ್ನರ್. ಸಿಡುಬುರುವಿಕೆ ಲಸಿಕೆ ಆವಿಷ್ಕಾರ ರಾಬರ್ಟ್ ಕೋಚ್. ಬ್ಯಾಸಿಲಸ್ ಅಂಥ್ರಾಸಿಸ್ ಆವಿಷ್ಕಾರ. ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸುವ ಕ್ರಿಯೆ ಉಳುಮೆ. ರೈತರು
ಲೆಗುಮ್ ಸಸ್ಯಗಳನ್ನು ಮೇವಿನ ಬೆಳೆಯಾಗಿ ಒಂದು ಋತುವಿನಲ್ಲಿ ಬೆಳೆಯುತ್ತಿದ್ದರು ಮತ್ತು ಮುಂದಿನ ಋತುವಿನಲ್ಲಿ ಗೋಧಿಯನ್ನು ಬೆಳೆಯುತ್ತಿದ್ದರು. ಈ ವಿಧಾನದಿಂದ ಮಣ್ಣಿನಲ್ಲಿ ಮರುಭರ್ತಿಯಾಗುವ ಪೋಷಕಾಂಶವೆಂದರೆ ನೈಟ್ರೋಜನ್. ಅಪಾಯಕ್ಕೊಳಗಾದ ಎಲ್ಲ ಪ್ರಾಣಿಗಳ ಮತ್ತು ಸಸ್ಯಗಳ ದಾಖಲೆಯನ್ನು ಹೊಂದಿರುವ ಆಕರ ಗ್ರಂಥ ಕೆಂಪು ದತ್ತಾಂಶ ಪುಸ್ತಕ. ರೇಷ್ಮೆ ಹುಳುವಿನ ಜೀವನ ಚಕ್ರದ ಸರಿಯಾದ ಕ್ರಮ: ಮೊಟ್ಟೆ, ಲಾರ್ವಾ, ಪ್ಯೂಪ, ಪ್ರೌಢ. ಈ ಕೆಳಗಿನವುಗಳಲ್ಲಿ ಶಲಾಕೆಯ ಘಟಕಗಳು: ಶಲಾಕಾಗ್ರ, ಶಲಾಕನಳಿಕೆ, ಅಂಡಾಶಯ. ಕಂಬೈನ್ ಎಂದು ಕರೆಯುವ ಯಂತ್ರವು ಇವುಗಳ ಜೋಡಣೆಯಾಗಿದೆ. ಹಾರ್ವೆಸ್ಟರ್ ಮತ್ತು ಒಕ್ಕುವ ಯಂತ್ರ. ಬಯೋಫಿಲ್ಮ್: ಸಸ್ಯದಲ್ಲಿ ಸಂತಾನೋತ್ಪತ್ತಿಯಾಗುವ ಭಾಗ. ಎಲೆ. ಗೋದಮೊಟ್ಟೆಯು ಪ್ರೌಢ ಕಪ್ಪೆಯಾಗುವ ಕ್ರಿಯೆ. ರೂಪ ಪರಿವರ್ತನೆ. ಕೊಟ್ಟಿರುವ ಮಾನವನ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹ ಚಿತ್ರದಲ್ಲಿ ಎ, ಬಿ, ಸಿ ಎಂದು ಗುರುತಿಸಿರುವ ಭಾಗಗಳ ಸರಿಯಾದ ಕ್ರಮ: ಅಂಡಾಶಯ, ಅಂಡನಾಳ, ಗರ್ಭಾಶಯ. ಇನ್ನು ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು. 36ನೇ ಪ್ರಶ್ನೆ: ದೇಶೀಯ ಸಾಹಿತ್ಯ ಕೃತಿಗಳಲ್ಲಿ ಒಂದಾದ ರಾಜತರಂಗಿಯನ್ನು ಬರೆದವರು ಕಲ್ಲನ. ಜಿಗ್ಗುರಾತ್ಗಳನ್ನು ಬ್ಯಾಬೆಲ್ನ ಗೋಪುರಗಳು ಎಂದು ಕರೆದವರು ಯಹೂದಿಗಳು. ಕೆಳಗಿನ ಹೇಳಿಕೆಗಳನ್ನು ಓದಿ ಮತ್ತು ಸರಿಯಾದ್ದನ್ನು ಆಯ್ಕೆ ಮಾಡಿ. ಮೊಹೆಂಜೊದಾರೋ ಎಂಬ ಪಟ್ಟಣದಲ್ಲಿ ಒಂದು ನೀರಿನ ಕೊಳವನ್ನು ಕಟ್ಟಲಾಗಿತ್ತು. ಎಲ್ಲ ವೇದಗಳಲ್ಲಿ ಋಗ್ವೇದ ಮೊದಲನೆಯದು. ಎ ಮತ್ತು ಬಿ ಎರಡೂ ಸರಿ. ಕುರುಕ್ಷೇತ್ರ ಎಂದು ಕರೆಯಲಾಗುವ ಇಂದಿನ ಪ್ರದೇಶವು ಈ ಬುಡಕಟ್ಟಿನ ವಾಸಸ್ಥಳವಾಗಿತ್ತು. ಕುರು. ಕೆಳಗಿನ ವಾಕ್ಯಗಳನ್ನು ಓದಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಗ್ರೀಕರ ಜೀವನದಲ್ಲಿ ಕ್ರೀಡೆಯು ವಿಶೇಷ ಮಾನ್ಯತೆ ಪಡೆದಿತ್ತು. ಗ್ರೀಕರು ಮನೋವಿಕಾಸಕ್ಕೆ ಆದ್ಯತೆ ಕೊಟ್ಟಂತೆ ದೈಹಿಕ ವಿಕಾಸಕ್ಕೂ ಗಮನ ಕೊಟ್ಟಿದ್ದರು. 1 ಮತ್ತು 2 ಎರಡೂ ಸರಿ ಮತ್ತು 1ಗೆ 2 ಸರಿಯಾದ ಕಾರಣವಾಗಿದೆ. ವೈದ್ಯಶಾಸ್ತ್ರದ ಪಿತಾಮಹ ಎಂದು ಕರೆಯಲ್ಪಟ್ಟವರು ಹಿಪ್ಪೊಕ್ರೇಟಿಸ್. ರೋಮನ್ನರು ಮತ್ತು ಕಾರ್ಥೇಜ್ ನಡುವೆ ಪ್ಯೂನಿಕ್ ಯುದ್ಧಗಳು ನಡೆಯಲು ಮುಖ್ಯ ಕಾರಣವೆಂದರೆ ಸಿಸಿಲಿ ಎಂಬ ಪ್ರದೇಶದ ಮೇಲೆ ಹಿಡಿತ ಸಾಧಿಸಲು. ಜೈನರ 12 ಅಂಗಗಳು ಇರುವ ಭಾಷೆ ಪ್ರಾಕೃತ. ಕೆಳಗಿನವುಗಳನ್ನು ಸರಿಯಾದ ಪರ್ಯಾಯಗಳೊಂದಿಗೆ ಹೊಂದಿಸಿ ಮತ್ತು ಸೂಕ್ತ ಉತ್ತರಗಳನ್ನು ಆಯ್ಕೆ ಮಾಡಿ. ಹರಿಹರ ಸಂಗಮ ವಂಶ, ಅಹಮದ್ ಶಾ, ಬಹಮನಿ ಸುಲ್ತಾನ್, ಗಜಪತಿ, ಕಳಿಂಗ ದೊರೆ, ಕೃಷ್ಣದೇವರಾಯ, ಸಂಗಮ ವಂಶ. ರಾಜವೀರ ಮದಕರಿ ನಾಯಕ. ಈ ನಾಯಕರಲ್ಲಿ ಅತ್ಯಂತ ಪ್ರಬಲ ಹಾಗೂ ಪ್ರಸಿದ್ಧನಾದವನು ಚಿತ್ರದುರ್ಗ. ತುಳಸಿದಾಸರು ಈ ದೇವರ ಶ್ರೇಷ್ಠ ಭಕ್ತರಾಗಿದ್ದರು. ರಾಮ. ಇನ್ನು ಭೂಗೋಳ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು 47ನೇ ಪ್ರಶ್ನೆ: ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ ಮತ್ತು ಧ್ರುವೀಯ ವ್ಯಾಸಗಳ ನಡುವಿನ ವ್ಯತ್ಯಾಸ 42 ಕಿಲೋಮೀಟರ್. 45 ಡಿಗ್ರಿ ಪೂರ್ವ ರೇಖಾಂಶದಲ್ಲಿ ವೇಳೆಯು ಬೆಳಕಿನ 11:30 ಗಂಟೆಯಾಗಿದ್ದರೆ 60 ಡಿಗ್ರಿ ಪಶ್ಚಿಮ ರೇಖಾಂಶದಲ್ಲಿನ ವೇಳೆಯು ಬೆಳಗಿನ 4:30 ಗಂಟೆ. ಭೂಮಿಯ ಅತ್ಯಂತ ಒಳಭಾಗದ ಆಳವೆಂದರೆ 6371 ಕಿಲೋಮೀಟರ್. 1 ಮತ್ತು ಪಟ್ಟಿ 2 ಹೊಂದಿಸಿ ಕೆಳಕಂಡ ಸಂಕೇತಗಳ ಸಹಾಯದಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಪಟ್ಟಿ 1 ಜ್ವಾಲಾಮುಖಿಗಳು. ಪಟ್ಟಿ 2 ದೇಶಗಳು. ಸಾಂಬೋಲಿ ಇಟಲಿ, ಮೌನ್ಲೋ ಹವಾಯಿ, ಕಿಲಿಮಾಂಜಾರೋ ಟಾಂಜೇನಿಯಾ, ಅಕಾಂಗ್ಗುವಾ ಅರ್ಜೆಂಟೀನಾ. ಅತಿ ಹಾನಿಕಾರಕ ಭೂಕಂಪನ ಅಲೆಗಳೇ ಎಲ್ ಅಲೆಗಳು. ಪಟ್ಟಿ 1ರೊಂದಿಗೆ ಪಟ್ಟಿ 2 ಹೊಂದಿಸಿ ಮತ್ತು ಕೆಳಗಿನ ಸಂಕೇತಗಳ ಸಹಾಯದಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಮಹಾಕಂದರ ನದಿಯ ಸವೆತ ಕಾರ್ಯ. ಸ್ವಾಭಾವಿಕ ದಡಕಟ್ಟೆ ನದಿಯ ಸಂಚಯನ ಕಾರ್ಯ. ತೂಗು ಕಣಿವೆ ಹಿಮನದಿಯ ಸವೆತ ಕಾರ್ಯ. ಲೋಯಸ್ ಮೈದಾನ ಮಾರುತದ ಸಂಚಯನ ಕಾರ್ಯ. ವಿಶ್ವದ ಅತಿ ಚಿಕ್ಕದಾದ ಮತ್ತು ಆಳವಿಲ್ಲದ ಮಹಾಸಾಗರ ಆರ್ಕ್ಟಿಕ್ ಸಾಗರ. ಜ್ವಾಲಾಮುಖಿಯಿಂದ ಉಂಟಾಗುವ ವಿಶಾಲವಾದ ಕಡಿದಾದ ಬದಿಗಳುಳ್ಳ ತಗ್ಗು ಸ್ವರೂಪವೇ ಕಾಲ್ಡೈರ್. ಭೂಮಿಯ ಒಳಕೇಂದ್ರ ಗೋಳವು ಈ ರೂಪದಲ್ಲಿದೆ: ಘನರೂಪ.
ಕೆಳಕಂಡ ಚಿತ್ರವು ನಿರೂಪಿಸುವುದು. ಉತ್ತರಾರ್ಧಗೋಳ ಆವರ್ತ ಮಾರುತಗಳು. ಇನ್ನು ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 57ನೇ ಪ್ರಶ್ನೆ. ಭಾರತದ ಸಂವಿಧಾನ ದಿನವನ್ನು ಆಚರಿಸಲಾಗುವುದು ನವೆಂಬರ್ 26ರಂದು. ಸಾರ್ವಜನಿಕ ಆಡಳಿತ ಎಂಬ ಪದವನ್ನು ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಮೊಟ್ಟಮೊದಲ ಬಾರಿಗೆ ಬಳಸಿದ ವರ್ಷ 1812. ಸಾರ್ವಜನಿಕ ಆಡಳಿತವು ಸರ್ಕಾರ ಕಾರ್ಯಗಳನ್ನು ನಿರ್ವಹಿಸುವ ಕಾರ್ಯಾಂಗ ಶಾಖೆಗೆ ಸಂಬಂಧಿಸಿದೆ ಎಂದು ಪ್ರತಿಪಾದಿಸಿದವರು ಲೂಥರ್ ಗುಲಿಕ್ ಮತ್ತು ಸೈಮನ್. ಸಮಾಜಶಾಸ್ತ್ರದ ಬೆಳವಣಿಗೆಯ ಪಿತಾಮಹಿ ಎಂದು ಕರೆಯಲ್ಪಡುವ ಸಮಾಜಶಾಸ್ತ್ರಜ್ಞ ಎಮಿಲಿ ಡರ್ಕಿಮ್. ಬುದ್ಧ ಮತ್ತು ಅವನ ಧಮ್ಮ ಎಂಬ ಪುಸ್ತಕವನ್ನು ಬರೆದವರು ಡಾ. ಬಿ. ಆರ್. ಅಂಬೇಡ್ಕರ್. ಆಕ್ಬರ್ನ್ ಅವರ ಪ್ರಕಾರ ಇವುಗಳಲ್ಲಿ ಒಂದು ಭೌತಿಕ ಸಂಸ್ಕೃತಿಗೆ ಉದಾಹರಣೆಯಾಗಿದೆ. ಮನೆ ಜನಸಾಮಾನ್ಯ ಜೀವನದ ವ್ಯವಹಾರವನ್ನು ಅರ್ಥಶಾಸ್ತ್ರ ಅಧ್ಯಯನ ಮಾಡುತ್ತದೆ ಎಂದು ವ್ಯಾಖ್ಯಾನಿಸಿದವರು ಆಲ್ಫ್ರೆಡ್ ಮಾರ್ಷಲ್. ಸೆಬಿಯ ವಿಸ್ತೃತ ರೂಪ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ನೀತಿ ಆಯೋಗವನ್ನು ರಚಿಸಲಾದ ವರ್ಷ 2015. ಮಾನವನು ತನ್ನ ಬಯಕೆಗಳನ್ನು ತೃಪ್ತಿಪಡಿಸಲು ಸರಕು ಮತ್ತು ಸೇವೆಗಳನ್ನು ಕೊಳ್ಳುವ ಚಟುವಟಿಕೆಯೇ ಅನುಭೋಗ. ಮಾನವ ನಾಗರಿಕತೆಯ ಮೊದಲ ಹಂತ ಬೇಟೆಗಾರಿಕೆ ಮತ್ತು ಮೀನು ಹಿಡಿಯುವ ಹಂತ. ಇದು ಬ್ಯಾಂಕ್ ಹಣಕ್ಕೆ ಒಂದು ಉದಾಹರಣೆ. ಚೆಕ್ಗಳು. ಸರಕು ಮತ್ತು ಸೇವೆಗಳ ಉತ್ಪಾದನೆ ಮತ್ತು ಅವುಗಳನ್ನು ಗ್ರಾಹಕರಿಗೆ ಒದಗಿಸುವ ಚಟುವಟಿಕೆಯೇ ವ್ಯವಹಾರ. ಕೈಗಾರಿಕಾ ಕ್ರಾಂತಿ ಹಾಗೂ ಭೌಗೋಳಿಕ ಅನ್ವೇಷಣೆಗಳು ಈ ಹಂತದ ಉಗಮಕ್ಕೆ ಕಾರಣವಾದವು. ಅಂತಾರಾಷ್ಟ್ರೀಯ ವ್ಯಾಪಾರ ಹಂತ. ಇನ್ನು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು 81ನೇ ಪ್ರಶ್ನೆ. ಎನ್ ಬಾಹುಗಳುಳ್ಳ ನಿಯಮಿತ ಬಹುಭುಜಾಕೃತಿ ಹೊಂದಿರುವ ಸಮಮಿತಿಯ ರೇಖೆಗಳ ಸಂಖ್ಯೆ ಎನ್. m/m a/p divided by a/m bracket complete commanded to n into a/m divided by a/n commanded to bracket complete p into a/n divided by a/p commanded to m ಅನ್ನು ಸಂಕ್ಷೇಪಿಸಿದಾಗ ದೊರೆಯುವ ಬೆಲೆಯು 1. ಎರಡನೇ 1 ಮೈನಸ್ 7ನೇ 2 ಬಾಗಿಲೆ 7ನೇ 6ಗೆ ಸಮನಾದ ಬೆಲೆ. ಎರಡನೇ 1 ಮೈನಸ್ 2ನೇ 7 ಇಂಟು 6ನೇ 7 ಮೈನಸ್ a ಪ್ಲಸ್ 2ab ಮೈನಸ್ 3b ಪ್ಲಸ್ 7 ಅನ್ನು 10a ಮೈನಸ್ 7ab ಮೈನಸ್ 8b ಮೈನಸ್ L1 ರಿಂದ ಕಳೆದಾಗ ನಮಗೆ ದೊರೆಯುವುದು L1a ಮೈನಸ್ 9ab ಮೈನಸ್ 5b ಮೈನಸ್ 18. 100 ಮೀಟರ್ ಬದಿಯುಳ್ಳ ಚೌಕಾಕಾರದ ಉದ್ಯಾನವನದ ಒಳಗೆ ಅದರ ಸುತ್ತಲೂ 5 ಮೀಟರ್ ಅಗಲದ ಒಂದು ಪಥವಿದೆ. ಪ್ರತಿ 10 m²ಗೆ 250 ರಂತೆ ಪಥಕ್ಕೆ ಸಿಮೆಂಟ್ ಹಾಕಲು ತಗಲುವ ಖರ್ಚು 47,500. 8 ಬಾಹುಗಳುಳ್ಳ ನಿಯಮಿತ ಬಹುಭುಜಾಕೃತಿಯ ಪ್ರತಿ ಹೊರಕೋನ ಮತ್ತು ಪ್ರತಿ ಒಳಕೋನಗಳ ಅಳತೆ ಕ್ರಮವಾಗಿ 45 ಡಿಗ್ರಿ ಮತ್ತು 135 ಡಿಗ್ರಿ. ಕನಿಷ್ಠ ಭಾಜ್ಯ ಸಂಖ್ಯೆ ಮತ್ತು ಕನಿಷ್ಠ ಅವಿಭಾಜ್ಯ ಸಂಖ್ಯೆಗಳ ನಡುವಿನ ವ್ಯತ್ಯಾಸ 2. ಕೆಳಗಿನವುಗಳಲ್ಲಿ ಯಾವಾಗಲೂ ಸತ್ಯವಾಗಿರುವ ಒಂದು ಹೇಳಿಕೆ. ವಜ್ರಾಕೃತಿಯ ಎಲ್ಲ 4 ಬಾಹುಗಳು ಸಮ. 79ನೇ ಪ್ರಶ್ನೆ. ಎಬಿಸಿ ಒಂದು 3 ಅಂಕಿಗಳ ಸಂಖ್ಯೆ. ಎಬಿಸಿಯ ಅಂಕಿಗಳನ್ನು ಹಿಂದು ಮುಂದಾಗಿ ಬರೆದಾಗ ಬರುವ ಮತ್ತೊಂದು 3 ಅಂಕಿಯ ಸಂಖ್ಯೆ ಸಿಬಿಎ. ಹಾಗಾದರೆ ಎಬಿಸಿ ಮೈನಸ್ ಸಿಬಿಎ ಇದು ಯಾವಾಗಲೂ ಈ ಸಂಖ್ಯೆಯಿಂದ ಭಾಗವಾಗುತ್ತದೆ. 99. ಎ ಬ್ರಾಕೆಟ್ ಬಿ ಮೈನಸ್ ಸಿ ಬ್ರಾಕೆಟ್ ಕಂಪ್ಲೀಟ್, ಬಿ ಬ್ರಾಕೆಟ್ ಸಿ ಮೈನಸ್ ಎ ಬ್ರಾಕೆಟ್ ಕಂಪ್ಲೀಟ್ ಮತ್ತು ಸಿ ಬ್ರಾಕೆಟ್ ಎ ಮೈನಸ್ ಬಿ ಬ್ರಾಕೆಟ್ ಕಂಪ್ಲೀಟ್ ಇವುಗಳ ಮೊತ್ತ 0. √84 ಪ್ಲಸ್ √248 ಪ್ಲಸ್ √64ನ ಬೆಲೆ 10. 8, 12, 20 ಎಕ್ಸ್ ಮತ್ತು 10ರ ಸರಾಸರಿ 13 ಆದರೆ ಎಕ್ಸಿನ ಬೆಲೆ 15 ಆಗುತ್ತದೆ. ಒಂದು ಆಯತದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ x+1 ಸೆಂಟಿಮೀಟರ್ ಮತ್ತು x-1 ಸೆಂಟಿಮೀಟರ್ ಆಗಿದ್ದು ಸುತ್ತಳತೆ 24 ಸೆಂಟಿಮೀಟರ್ ಆಗಿದೆ. ಹಾಗಾದರೆ ಆಯತದ ಉದ್ದ
7 ಸೆಂಟಿಮೀಟರ್. ಒಂದು ಕೋನದ ಅಳತೆಯು ಅದರ ಪೂರಕ ಕೋನದ ಅರ್ಧದಷ್ಟಿದೆ. ಹಾಗಾದರೆ ಆ ಕೋನದ ಅಳತೆ 30 ಡಿಗ್ರಿ. ಬಹುಭುಜಾಕೃತಿಯ ಒಂದು ಶೃಂಗದಿಂದ ಸಾಧ್ಯವಿರುವ ಎಲ್ಲ ಕರ್ಣಗಳು ಎಳೆದಾಗ ಉಂಟಾದ ತ್ರಿಜ್ಯಗಳ ಸಂಖ್ಯೆ 18 ಆಗಿದೆ. ಹಾಗಾದರೆ ಆ ಬಹುಭುಜಾಕೃತಿಯ ಬಾಹುಗಳ ಸಂಖ್ಯೆ 20. 3 ಅಂಕಿಯ ಸಂಖ್ಯೆ 3yLu 9ರಿಂದ ಪೂರ್ಣವಾಗಿ ಭಾಗಿಸಲ್ಪಟ್ಟರೆ y ನ ಬೆಲೆಯು b5. ಹೇಳಿಕೆ 1. ಭಾಗಲಬ್ಧ ಸಂಖ್ಯೆಗಳ ಗುಣಾಕಾರ ಕ್ರಿಯೆಯಲ್ಲಿ ಆವೃತವಾಗಿಲ್ಲ. ಹೇಳಿಕೆ ಪೂರ್ಣಾಂಕಗಳು ಭಾಗಾಕಾರ ಕ್ರಿಯೆಯಲ್ಲಿ ಆವೃತವಾಗಿವೆ. ಡಿ ಆಪ್ಷನ್ಸ್ 1 ಮತ್ತು 2 ತಪ್ಪು. ಚಿತ್ರವನ್ನು ಗಮನಿಸಿ ಮತ್ತು ಉತ್ತರಿಸಿ. ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆ ಡಿ 1, 2, 3. b plus f is equal to c plus e. b plus d is equal to 180. a plus b is equal to d plus e. ಶಾಲೆಯೊಂದರಲ್ಲಿ 8ನೇ ತರಗತಿಯ ವಿದ್ಯಾರ್ಥಿಗಳು ಪ್ರವಾಹ ಪರಿಹಾರ ನಿಧಿಗೆ ಒಟ್ಟಾರೆ 10,200 ಒಂದುಗಳನ್ನು ಕೊಟ್ಟರು. ಪ್ರತಿ ವಿದ್ಯಾರ್ಥಿಯು ತರಗತಿಗಳಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆಯಷ್ಟೇ ಹಣವನ್ನು ದಾನವಾಗಿ ಕೊಟ್ಟರೆ ತರಗತಿಯಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ 101. ಕೆಳಗಿನ ಸಂಖ್ಯೆಗಳಲ್ಲಿ 3, 6 ಮತ್ತು 9ರಿಂದ ಪೂರ್ಣವಾಗಿ ಭಾಗ ಹೋಗುವ ಒಂದು ಸಂಖ್ಯೆ 162.